ಸಾಮರಸ್ಯ ನಿರ್ಣಯ ದಿನ, ಶ್ರೀನಿವಾಸಪುರದಲ್ಲಿ ಸೌಹಾರ್ದತೆಯ ಸಂಕಲ್ಪ. ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನದ ಅಂಗವಾಗಿ ಸಾಮರಸ್ಯ ನಿರ್ಣಯ ದಿನವನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ನಗರದಲ್ಲಿ ಭಾವೈಕ್ಯತೆ ಹಾಗೂ ಶಾಂತಿಯ ಸಂದೇಶದೊಂದಿಗೆ ಆಚರಿಸಲಾಯಿತು. ಈ ಕಾರ್ಯಕ್ರಮವು ಶ್ರೀನಿವಾಸಪುರ ನಗರದ ವೆಂಕಟಚಲ ಹಾಸ್ಪಿಟಲ್ ಆವರಣದಲ್ಲಿ ಶಾಂತ, ಶಿಸ್ತಿನ ಹಾಗೂ ಸೌಹಾರ್ದತೆಯ ವಾತಾವರಣದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು, ಸಮಾಜ ಸೇವಕರು, ಹಿರಿಯ ನಾಗರಿಕರು, ಯುವಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಗಾಂಧೀಜಿಯವರ ಆದರ್ಶಗಳಿಗೆ ಗೌರವ ಸಲ್ಲಿಸಿದರು. ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಲಾಯಿತು. ನಂತರ 2 ನಿಮಿಷಗಳ ಮೌನಾಚರಣೆಯ ಮೂಲಕ ರಾಷ್ಟ್ರಪಿತರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಘಟನೆಗಳ ಮುಖಂಡರು, ಮಹಾತ್ಮ ಗಾಂಧೀಜಿಯವರು ಬೋಧಿಸಿದ ಅಹಿಂಸೆ, ಸತ್ಯ ಮತ್ತು ಸಾಮರಸ್ಯದ ತತ್ವಗಳು ಇಂದಿನ ಸಮಾಜಕ್ಕೆ ಅತ್ಯಂತ ಅಗತ್ಯ. ಜಾತಿ, ಧರ್ಮ, ಭಾಷೆ ಎಂಬ ಭೇದಭಾವಗಳನ್ನು ಮರೆತು ಎಲ್ಲರೂ ಒಗ್ಗಟ್ಟಿನಿಂದ ಬದುಕುವುದೇ ಗಾಂಧೀಜಿಗೆ ಸಲ್ಲಿಸುವ ನಿಜವಾದ ಗೌರವ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಮಾಜದಲ್ಲಿ ಹೆಚ್ಚುತ್ತಿರುವ ದ್ವೇಷ, ಅಸಹಿಷ್ಣುತೆ ಹಾಗೂ ಹಿಂಸಾತ್ಮಕ ಪ್ರವೃತ್ತಿಗಳಿಗೆ ತಡೆ ನೀಡಲು ಸಾಮರಸ್ಯ ನಿರ್ಣಯ ದಿನದಂತಹ ಕಾರ್ಯಕ್ರಮಗಳು ಅತ್ಯಂತ ಮುಖ್ಯವೆಂದು ಮುಖಂಡರು ತಿಳಿಸಿದರು. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಒಟ್ಟಾಗಿ ಸಾಮರಸ್ಯ ನಿರ್ಣಯವನ್ನು ಸ್ವೀಕರಿಸಿ ಸಮಾಜದಲ್ಲಿ ಶಾಂತಿ ಕಾಪಾಡುವೆವು, ಸೌಹಾರ್ದತೆ ಹಾಗೂ ಸಹಬಾಳ್ವೆಯನ್ನು ಬೆಳೆಸುವೆವು ಎಂದು ಪ್ರತಿಜ್ಞೆ ಸ್ವೀಕರಿಸಿದರು. ವೆಂಕಟಚಲ ಹಾಸ್ಪಿಟಲ್ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮವು ಎಲ್ಲ ಸಂಘಟನೆಗಳು ಒಂದೇ ವೇದಿಕೆಯಲ್ಲಿ ಸೇರಿ ಯಾವುದೇ ಭೇದಭಾವವಿಲ್ಲದೆ ಭಾಗವಹಿಸುವ ಮೂಲಕ ಭಾವೈಕ್ಯತೆಯ ಉತ್ತಮ ಮಾದರಿಯನ್ನು ತೋರಿಸಿತು. ಸಾರ್ವಜನಿಕರು ಕೂಡ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಇಂತಹ ಶಾಂತಿ ಸಂದೇಶ ನೀಡುವ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಗಾಂಧೀಜಿಯವರ ಜೀವನ ಮೌಲ್ಯಗಳನ್ನು ದಿನನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತೆ ಕರೆ ನೀಡಲಾಯಿತು. ಈ ರೀತಿಯಾಗಿ ಶ್ರೀನಿವಾಸಪುರ ನಗರದಲ್ಲಿ ಆಚರಿಸಲಾದ ಸಾಮರಸ್ಯ ನಿರ್ಣಯ ದಿನ ಸಮಾಜಕ್ಕೆ ಶಾಂತಿ, ಏಕತೆ ಮತ್ತು ಮಾನವೀಯತೆಯ ಬಲವಾದ ಸಂದೇಶವನ್ನು ನೀಡಿತು. ನಾವು ಸ್ವಲ್ಪ ಮೆಲುಕಾಕೊಂಡು ಈ ಸಮಾಜವನ್ನ ಈ ತರದ ಒಂದು ಸೌಹಾರ್ದತೆಯಾಗಿ ಇಲ್ಲಿ ನಾವು ನಮಗೆ ಬಂದಂತ ಒಂದು ಸೌಹಾರ್ದತೆ ಸಾರೋಣ, ಶಾಂತಿಯ ನಾಡನ್ನು ಕಟ್ಟೋಣ ಅಂತಕ್ಕಂಥದ್ದು. ಹಾಗೆಯೇ ಎಲ್ಲರೂ ಒಳಗೂಡಿ ಒಂದು ಮುನ್ನಡೆಯೋಣ, ಎಲ್ಲರೂ ಕೂಡ ಒಂದು ಸೌಹಾರ್ದತೆ ಹೆಜ್ಜೆಯಲ್ಲಿ ನಾವೆಲ್ಲರೂ ಕೂಡ ಸಾಗೋಣ ಅಂತಕ್ಕಂಥ ಒಂದು ಸಂದೇಶವನ್ನ ಇವತ್ತು ನಾವು ಬರೀ ನಾವು ಮಾತ್ರ ಅಲ್ಲ, ನಮ್ಮ ದಿನನಿತ್ಯ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಜನತೆಗೆ ನಾವೆಲ್ಲೆಲ್ಲ ಇರ್ತೀವೋ ಆ ಜನತೆಗೆ ಆ ಸಂದೇಶವನ್ನ ಕೊಡ್ಲಿಕ್ಕೆ ಕ್ಷೇತ್ರಗಳಲ್ಲಾಗಿರ್ಬೋದು ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಈ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಮಾಧ್ಯಮದವರು, ನನಗೆ ಮಾತಾಡೋದೇ ನನಗಿಂತ ಪ್ರಬುದ್ಧರಿದ್ದಾರೆ, ಅವರು ಮಾತಾಡಬೇಕಿತ್ತು ಅನಿಸಿತ್ತು. ನನ್ನ ಹೆಸರನ್ನ ಸೂರ್ಯನಾರಾಯಣರವರು ಪ್ರಸ್ತಾಪ ಮಾಡಿ. ಸತ್ಯ ಹಿಂಸಲ ಮಾರ್ಗ ಜ್ಯೋತಿ ನವಶತಾನಿಕೆ ನಾಂದಿ रघुपति राघव राजा राम पतित पावन सीताराम ईश्वर अल्लाह तेरो राम सबको सन्मति दे भगवान रघुपति राघव राजा राम पतित पावन सीताराम ईश्वर अल्लाह तेरो नाम सबको सन्मति दे भगवान ಗುಪ್ಪೆಡು ಉಪ್ಪೆನ್ನು ಹೋಗಿಸಿ. ಮಹಾತ್ಮ ಅಂತಕ್ಕಂಥ ಹೆಸರು ಕೂಡ ಇವತ್ತು ಕೊಡಲಿಕ್ಕೆ ಸಾಧ್ಯ ಆಯಿತು ಮತ್ತು ಇವತ್ತು ನಾವು ಕರೀತಾ ಇರ್ತಕ್ಕಂಥದ್ದು. ಸೊ ಅಂಥ ಒಬ್ಬ ವ್ಯಕ್ತಿಯನ್ನ ಈ ದೇಶದ ವಿಭಜನಕಾರಿ ಶಕ್ತಿಗಳು ಅಂತ ಹೇಳಿ ಅಥವಾ ಒಂದು ಈ ದೇಶವನ್ನ ಒಂದೇ ಧರ್ಮ, ಒಂದೇ ಜಾತಿ, ಈ ರೀತಿಯಾದಂಥ ಸಂಕುಚಿತ ಮನಸ್ಸುಗಳು ಇದ್ದಂಥ ಜನ ಗಾಂಧೀಜಿಯವರು ಇವತ್ತು ನಾವಿಲ್ಲಿ 30-40 ಜನ ಸೇರಿದ್ದೀವಿ ಅಂತಂದರೆ ಇವತ್ತು ನಮಗೆ ಅನಿಸ್ತದೆ, ಇಲ್ಲ ಈ ಥರದ ನಿಲುವುಗಳಿರ್ತಕ್ಕಂಥ ಸಮಾಜ ಇವತ್ತು ಶಾಂತಿಯುತವಾಗಿ ಬದುಕಬೇಕು, ಸೌಹಾರ್ದತೆಯಿಂದ ಬದುಕಬೇಕು, ಸಹಬಾಳ್ವೆಯಿಂದ ಬದುಕಬೇಕು ಅಂತಕ್ಕಂಥ ಮನಸ್ಸುಗಳು ಇವತ್ತು ಈ ಸಮಾಜದಲ್ಲಿ ಇನ್ನೂ ಗಟ್ಟಿಯಾಗಿದ್ದಾವೆ. ಅದಕ್ಕೆ ಬೆಂಬಲಿಸ್ತಕ್ಕಂಥ ಜನ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ನಮಗೆ ಈ ಸೌಹಾರ್ದತೆ ಸೇರ್ತಕ್ಕಂಥ ಪತಿತ ಪಾವನ ಸೀತಾರಾಮ ईश्वर अल्लाह तेरो नाम सबको सन्मति दे भगवान
ఇందిరమ్మ ఇంటి పేరు కాదుర గాంధీ, ఊరికొక్క వీధి పేరు కాదుర గాంధీ. ఇందిరమ్మ ఇంటి పేరు కాదుర గాంధీ, ఊరికొక్క వీధి పేరు కాదుర గాంధీ. కరెన్సీ నోటు మీద ఇలా నడి రోడ్డు మీద మనం చూస్తున్న బొమ్మ కాదుర గాంధీ. భరతమాత తల రాతను మార్చిన విధాతర గాంధీ, తరతరాలయమయాతను. ಪೂಜ್ಯ ಈ ದೇಶದ ಪಿತಾಮಹರಾದಂಥ ಮಹಾತ್ಮ ಗಾಂಧೀಜಿಯವರ ಒಂದು ಹುತಾತ್ಮ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರವರೇ, ವೈದ್ಯ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇರುವಂಥ ನಮ್ಮ ಶ್ರೀಯುತ ಡಾಕ್ಟರ್ ಚಂಪೇಶ್ ಅವರೇ, ಹಾಗೂ ಮತ್ತೊಬ್ಬರು ರವಿಕುಮಾರ್ ಅವರೇ, ಆಮೇಲೆ ವೆಂಕಟೇಶ್ವರವರೇ, ಆಮೇಲೆ ವಿವಿಧ ಸಂಘಗಳಿಂದ ಬಂದಿರತಕ್ಕಂಥ ಪ್ರಮುಖ ಸಂಚಾಲಕರೇ, గాంధీ ఊరికొక్క వీధి పేరు కాదుర గాంధీ. రామనామమే తలపంత, ప్రేమధామమే మనసంత, ఆశ్రమ దీక్ష స్వతంత్ర కాంక్ష ఆకృతి దాచిన అవధూత, అపరూపం చరిత. కర్మయోగమే జన్మంత, ధర్మక్షేత్రమే బ్రతుకంత, సంభమామి అని ప్రకటించిన అలనాటి కృష్ణ భగవద్గీత. ఈ బోసి నోటి తాత మనలాగే ఓ తల్లి కన్న మామూలు మనిషి. ಹಾಗೆ ಎಲ್ಲರೂ ಕೂಡ ನಮಸ್ಕಾರ ಮಾಡ್ತೇವೆ. ಕೆಲವು ವಿಷಯಗಳನ್ನ ಇಲ್ಲಿ ಸೌಹಾರ್ದ ಅನ್ನೋ ಪದ ಬಹಳ ಚೆನ್ನಾಗಿದೆ. ಸೌಹಾರ್ದ ಅನ್ನೋದಕ್ಕೆ ಅರ್ಥ ಇದೆ. ಅರ್ಥಗರ್ಭಿತವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಆಲೋಚನೆ ಚಿಂತನೆಗಳು ಏನಿವೆ ಅವು ಅದರಿಂದ ದೂರ ಇದೆ. ಸೌಹಾರ್ದ ಅಂದರೆ ತಾಯಿ ಮಡಲಲ್ಲಿ ಬೆಳೆದಂತಹ ಮಕ್ಕಳು, ಆ ಮಕ್ಕಳ ನಡುವೆ ಪ್ರೀತಿ, ವಾತ್ಸಲ್ಯ, ಮಮಕಾರ, ಕರುಣೆ ಎಲ್ಲ ಇರುತ್ತೆ. ಅದನ್ನು ಸೌಹಾರ್ದತೆ ಅಂತ ಕರಿತೀವಿ ನಾವು. ಆದರೆ ಆ ಕನಸನ್ನು ಕಂಡಂಥವರು ಬಾಪೂರವರು. ದೇಶದ ಉದ್ದಗಲಕ್ಕೂ ವಿಭಿನ್ನವಾಗಿರ್ತಕ್ಕಂತಹ ಜನಾಂಗ ಇದೆ, ವಿಭಿನ್ನವಾದಂತಹ ಸಂಸ್ಕೃತಿ ಇದೆ, ವಿಭಿನ್ನವಾದಂತಹ ಭಾಷೆ ಇದೆ. ಏನೇ ಇದ್ರೂ ಕೂಡ